ಕಟ್ಟಡ ಕಾರ್ಮಿಕರ ಸಮುದಾಯಕ್ಕೆ ಸಮುದಾಯ ಭವನ ನಿರ್ಮಾಣಕ್ಕೆ ಆಶ್ವಾಸನೆ. ಸರ್ಕಾರದ ಎಲ್ಲ ಸೌಲಭ್ಯಗಳು ಕಾರ್ಮಿಕರಿಗೆ ಸಿಗುವಂತೆ ಮುಂದಿನ ದಿನಗಳಲ್ಲಿ ಕ್ರಮ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಭರವಸೆ. ಹೌದು, ಸೊರಬ ಕಟ್ಟಡ ಕಾರ್ಮಿಕರ ಇಲಾಖೆ ವತಿಯಿಂದ ಕಟ್ಟಡ ಕಾರ್ಮಿಕರಿಗೆ ಉಚಿತ ಕಿಟ್ಗಳನ್ನ ನೀಡಲಾಯಿತು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ನೆರವೇರಿಸಿ ನಂತರ ಕಾರ್ಯಕ್ರಮದ ಕುರಿತು ಮಾಧ್ಯಮಕ್ಕೆ ಶಿಕ್ಷಣ ಸಚಿವರು ಮಾಹಿತಿಯನ್ನ ನೀಡಿದರು. ಕಟ್ಟಡ ಕಾರ್ಮಿಕರು ಎಲ್ಲರಿಗೂ ಮನೆಯನ್ನ ಕಟ್ಟಿಕೊಡುತ್ತಾರೆ, ಆದರೆ ಅವರ ಮನೆಗಳು ಸರಿ ಇರುವುದಿಲ್ಲ. ಇಂತಹ ಕಟ್ಟಡ ಕಾರ್ಮಿಕರಿಗೆ ಸರ್ಕಾರದ ಎಲ್ಲ ಸವಲತ್ತುಗಳು ಸಿಗಬೇಕಾಗಿದೆ. ಕಟ್ಟಡ ಕಾರ್ಮಿಕರಿಗೆ ಒಂದು ಸಮುದಾಯ ಭವನ ನಿರ್ಮಿಸಿಕೊಡುವುದು ನನ್ನ ಜವಾಬ್ದಾರಿಯಾಗಿದೆ. ಅದು ಮುಂದಿನ ದಿನಗಳಲ್ಲಿ ಖಂಡಿತ ನೆರವೇರಿಸಿಕೊಡುತ್ತೇನೆ ಎಂದು ಕಟ್ಟಡ ಕಾರ್ಮಿಕರಿಗೆ ಆಶ್ವಾಸನೆ ನೀಡಿದ್ದಾರೆ ಶಿಕ್ಷಣ ಸಚಿವರು. ನಮ್ಮ ಅಧಿಕಾರಿಯವರು ಹೇಳಿದ್ದಾರೆ, ಆದ್ರೆ ಪಾಪ ನೀವೆಲ್ಲ ನಮ್ಮನೆ ಕಟ್ತೀರಿ, ಆದ್ರೆ ನಿಮ್ಮನೆ ಕಟ್ಕೊಳ್ಳೋದಕ್ಕೆ ಸರ್ಕಾರದಿಂದ ಸ್ವಲ್ಪ ಹೆಚ್ಚಿನ ಸಹಕಾರ ಆಗಬೇಕೇನೋ ಅಂತ ಹೇಳಿ ಅದನ್ನು ನೀವೆಲ್ಲರೂ ನಮಗೆ ಹೆಂಗೆ ಬೇಕಂಗೆ ಕಟ್ತಿರ್ತೀರಿ. ದುಡ್ಡಿರೋರಿಗೆ ಹೋಗಿ ಕೆಲಸ ಮಾಡಿ ಎಲ್ಲ ಮಾಡ್ತೀರಿ, ಆದರೆ ನೀವು ಕಾರ್ಮಿಕರಾಗೇ ಇರ್ತೀರಿ. ಒಳ್ಳೊಳ್ಳೆ ಮನೆ ಕಟ್ತೀರಿ, ಒಳ್ಳೊಳ್ಳೆ ರೋಡ್ ಕಟ್ತೀರಿ, ಒಳ್ಳೊಳ್ಳೆ ಎಲ್ಲ ಥರದ ಕೆಲಸಗಳನ್ನು ಮಾಡ್ತೀರಿ ನೀವು. ಆದರೆ ನಿಮಗೆ ಮನೆ ಕಟ್ತಕ್ಕಂಥದ್ರಲ್ಲಿ ಒಂದು ಸಹಕಾರ ಬೇಕು. ಅದನ್ನು ನೀವು ರಾಜ್ಯ ಸರ್ಕಾರದ ಮಟ್ಟದಲ್ಲಿ ನೀವು ಮಾತಾಡಬೇಕು ಅಂತೇಳಿ ಇವತ್ತು ಪ್ರಶಾಂತ್ ಮೇಸ್ತ್ರಿ ಅವರು ಹೇಳಿದ್ದಾರೆ. ನಾನು ಪ್ರಶಾಂತ್ ಅವರಿಗೆ ನಾನು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲರೂ ಈಗ 27ನೇ ತಾರೀಕು ಮೇಲೆ ಮತ್ತೆ ನಾಡಿದ್ದು ಅಸೆಂಬ್ಲಿ ಸ್ಟಾರ್ಟ್ ಆಗುತ್ತೆ. ಯಾಕೆಂದರೆ ಇದೆಲ್ಲ ನೀವು ಮಾತಾಡಲಿಲ್ಲ, ನಾವು ಕೇಳಲಿಲ್ಲ ಅಂತ ಕೊಡೋದಿಲ್ಲ. ನಾನು ಹೇಳ್ತೀನಿ, ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ. ನಾನು ಕೂಡ ಸಂತೋಷ್ ಲಾಡೆ ಅವರಿಗೆ ಹೇಳ್ತೀನಿ, ಸ್ವಲ್ಪ ಕ್ರಿಯಾಶೀಲರಾಗಿ ಕೆಲಸ ಮಾಡ್ತಾರೆ. ಅವ್ರು ಬಂದಮೇಲೆ ಸಾಕಷ್ಟು ನಿಮ್ಮ ಪರವಾಗಿ ಅವ್ರಿಗೇನೋ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಅದು ನನಗೆ ಒಂದು ಹಂತದಲ್ಲಿ ತೃಪ್ತಿ ಆಗಿದೆ. ಇನ್ನೂ ಕೂಡ ಅವರಿಂದ ಸಾಧ್ಯ ಇದೆ ಅಂತಕ್ಕಂಥದ್ದನ್ನು ಕೂಡ ನಾನು ಅವರು ಕೂಡ ನಿಮಗೆ ಸಹಕಾರ ಮಾಡೋದ್ರಲ್ಲಿ ಸಾಕಷ್ಟು ಸಾಧ್ಯ ಇದೆ. ಜಾಗ ಸೆಲೆಕ್ಟ್ ಆದ ತಕ್ಷಣ ನನ್ನ ಅನುದಾನದಲ್ಲೂ ಕೂಡ ನಿಮಗೆ ಕೊಡ್ತಕ್ಕಂಥ ವ್ಯವಸ್ಥೆನೇ ಇವತ್ತು ಕೂಡ ನಾವು ಮಾಡ್ತೀವಿ. ಮತ್ತು ಸರ್ಕಾರದಿಂದಲೂ ಕೂಡ ಸಂತೋಷವನ್ನು ಹೇಳಿ ತರಿಸ್ತಕ್ಕಂಥದ್ದು ವ್ಯವಸ್ಥೆಯನ್ನು ಮಾಡೋಣ, ಗ್ಯಾರಂಟಿ ಅದನ್ನು. ಬಟ್ ಜಾಗ ಫೈನಲೈಸ್ ಮಾಡೋದು ನೀವು ಕೂತ್ಕೊಂಡು ನಮ್ಮ ಆಫೀಸಲ್ಲಿ ಮಾಡಬೇಕಾಗುತ್ತೆ. ಸಮುದಾಯ ಭವನದ್ದು ಮಾಡೋದು ತಗೊಳ್ಳಿ. ಯಾಕೆಂದರೆ ನೀವು 12-13 ಸಾವಿರ ಜನ ಇದ್ದೀರಿ ಅಂದರೆ ನಿಮಗೆಲ್ಲ ಕೆಲಸ ಕಾರ್ಯಗಳು, ಒಂದು ಆಫೀಸು ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗೋದಕ್ಕೆ ಅದು ಆಗುತ್ತೆ. ಅದನ್ನು ನೀವು ಮಾಡಿಕೊಡ್ತಕ್ಕಂಥದ್ದು ವ್ಯವಸ್ಥೆನ ಮಾಡೋಣ ಅಂತ ಹೇಳಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತೇನೇನು ತಾವೆಲ್ಲರೂ ಕೂಡ ಕಿಟ್ಟು ಇದನ್ನೆಲ್ಲ ಸೇಫ್ಟಿ ಸ್ವಲ್ಪ ಮೆಜಾರಿಟಿಯಾಗಿ ಇಟ್ಕೊಳ್ಳಿ. ಸೇಫ್ಟಿನ ಇಟ್ಕೊಂಡು ಹೋಗಿ. ಯಾಕಂದರೆ ಅದು ನೀವು ಸ್ವಲ್ಪ ಯಾವಾಗಲೂ ರಿಸ್ಕಲ್ಲೇ. ಎಷ್ಟೊಂದು ಸತಿ ನಾವು ಕೇಳ್ಕೊಡ್ತಾ ಇರ್ತೀವಿ, ಯಾರು ಕೈ ಕಾಲು ಮುಟ್ಕೊಳ್ಳೋದು, ಪಾಪ ಪ್ರಾಣಹಾನಿ ಆಗ್ತಕ್ಕಂಥದ್ದು, ಇದೆಲ್ಲರೂ ಕೂಡ ನಾವು ನೋಡ್ತೀವಿ. ಸ್ವಲ್ಪ ಹುಷಾರಾಗಿರಲಿ ಅಂತಕ್ಕಂಥದ್ದನ್ನು ಹೇಳಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಶುಭವನ್ನು ಕೋರಿ ನನ್ನ ಮಾತು ಮುಗಿಸ್ತಾನೆ. ನಂತರ ಕಟ್ಟಡ ಕಾರ್ಮಿಕ ಸಂಘದ ಅಧ್ಯಕ್ಷರಾದ ಪ್ರಶಾಂತ್ ಮೇಸ್ತ್ರಿರವರು ಮಾತನಾಡಿ, ಸಿದ್ದರಾಮಯ್ಯನವರ ಸರ್ಕಾರದಿಂದ ಎಲ್ಲ ಕಟ್ಟಡ ಕಾರ್ಮಿಕರಿಗೆ ಎಲ್ಲ ಯೋಜನೆಗಳು ಕೂಡ ನಿರಂತರವಾಗಿ ಸಿಗುತ್ತಿವೆ. ನಮ್ಮ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪನವರು ಕೂಡ ನಮ್ಮ ಕಟ್ಟಡ ಕಾರ್ಮಿಕರ ಜೊತೆಗೆ ನಿಂತಿದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ಕಟ್ಟಡ ಕಾರ್ಮಿಕರಿಗೆ ಎಲ್ಲ ಸವಲತ್ತುಗಳನ್ನ ಮಾಡಿಕೊಡುತ್ತಾರೆ ಎಂಬ ನಂಬಿಕೆ ನಮಗಿದೆ. ಅವರು ಈಗಾಗಲೇ ಕಟ್ಟಡ ಕಾರ್ಮಿಕರ ಸಮುದಾಯ ಭವನವನ್ನ ಮಾಡಿಕೊಡುವುದಾಗಿ ಭರವಸೆಯನ್ನ ಕೂಡ ನೀಡಿದ್ದಾರೆ. ಇಂಥ ನಮ್ಮ ಸಚಿವರಿಗೆ ನಮ್ಮ ಕಟ್ಟಡ ಕಾರ್ಮಿಕರ ಸಂಘದ ವತಿಯಿಂದ ಧನ್ಯವಾದಗಳು ಎಂದು ಸಚಿವರಿಗೆ ಕಟ್ಟಡ ಕಾರ್ಮಿಕರ ಪರವಾಗಿ ಧನ್ಯವಾದಗಳನ್ನು ತಿಳಿಸಿದ್ರು. ಕರ್ನಾಟಕ ಸರ್ಕಾರದ ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತು ಡಿ.ಕೆ. ಶಿವಕುಮಾರ್ ಅವರು, ನಮ್ಮ ಮತ್ತು ಸಂತೋಷ್ ಲಾಡ್ ಅವರು ಮತ್ತು ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪನವರು ನಮ್ಮ ಕಾರ್ಮಿಕರ ಪರವಾಗಿ ಎಲ್ಲ ಇರ್ತಕ್ಕಂಥ ಕಾರ್ಯಕ್ರಮನ ಮತ್ತು ಯೋಜನೆಗಳನ್ನು ಫಲಾನುಭವಿಗೆ ಬರ್ತಕ್ಕಂಥ ಕಾರ್ಮಿಕರು ಏನಿದ್ದಾರೆ, ನಾವು ಕಟ್ಟಡ ಕಾರ್ಮಿಕರು ಅಂದರೆ ಏನು ಅಂತ ಹೇಳಿದ್ರೆ, ಫಸ್ಟ್ ಮೊದಲನೇ ಪಾಯ ತೆಗೆಯರು ಬರ್ತಾರೆ, ಆ ನಂತರ ಮೇಸ್ತ್ರಿ ಬರ್ತಾರೆ, ಬಾರ್ ಬೆಂಡಿಂಗ್ ಬರ್ತಾರೆ, ಬಾರ್ ಬೆಂಡಿಂಗ್ ಬಂದ ತಕ್ಷಣ ನೆಕ್ಸ್ಟಲ್ಲಿ ಸೆಂಟ್ರಿಂಗ್ ಹೊಡೆಯೋರು ಬರ್ತಾರೆ, ಸೆಂಟ್ರಿಂಗ್ ಹೊಡೆಯೋರು ಆದಮೇಲೆ ಲಾಸ್ಟಿಗೆ ಪ್ಲಾಸ್ಟಿಂಗ್ ಎಲ್ಲ ಆದ ತಕ್ಷಣ ಲಾಸ್ಟ್ ಟೈಲ್ಸ್ ಫಿಟ್ಟಿಂಗು ಮತ್ತು ಟೈಲ್ಸ್ನರು, ಪ್ಲಂಬಿಂಗ್ನರು, ಎಲೆಕ್ಟ್ರಿಕಲ್ನರು, ವೆಲ್ಡಿಂಗ್ನರು ಮತ್ತು ಪೇಂಟ್ನವರು, ಇವೆಲ್ಲ ಸೇರಿಬಿಟ್ಟು ಕಟ್ಟಡ ಕಾರ್ಮಿಕರು ಅಂತಕ್ಕದ್ದು. ಒಂದು ಕಟ್ಟಡ ಕಾರ್ಮಿಕರು ಅಂದರೆ ಒಂದು ಕುಟುಂಬದ ಇದ್ದಂಗೆ. ಹಂಗಾಗಿರೋದ್ರಿಂದ ಏನಂದ್ರೆ ಕಟ್ಟಡ ಕಾರ್ಮಿಕರ ಕಷ್ಟ ಏನು ಅಂತಕ್ಕದ್ದು ಇಲ್ಲಿ ಇರ್ತಕ್ಕ ಶಾಸಕರಿಗೂ ಮತ್ತು ಸಚಿವರಿಗೂ ಮತ್ತು ನಮ್ಮ ಅನಿಲ್ ಲಾಡೋರಿಗೂ ಮನವಿ ಕೊಟ್ಟಿದ್ದೇವೆ. ನಮ್ಮ ತಾಲೂಕಿಗೆ ಏನಂತ ಹೇಳಿದರೆ, ನಮ್ಮ ಸಾಗರ ತಾಲೂಕಿಗೆ ಕೂಡ ಭವನ ಕೊಟ್ಟಿದ್ದಾರೆ. ನಮ್ಮ ಸೊರಬ ತಾಲೂಕಿಗೂ ಒಂದು ಭವನ, ಕಟ್ಟಡ ಕಾರ್ಮಿಕರು ಒಂದು ಭವನ ಕೊಡಬೇಕು ಅಂತ ಕೇಳ್ಕೊಂಡಾಗ ಇವರ ಸಚಿವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾವೇನಂತ ಹೇಳಿದ್ರೆ, ಕಟ್ಟಡ ಕಾರ್ಮಿಕರಿಗೆ ಭವನವನ್ನು ನೀವು ಏನು
ನಮಗೆ ಸೆಷನ್ ನಡೀತೈತೆ. ಸೆಷನ್ನಿಗೆ ನೀವೆಲ್ಲ ಕಾರ್ಮಿಕರು ಮೇನ್ ಇರ್ತಕ್ಕಂಥ ಜಿಲ್ಲಾಧ್ಯಕ್ಷರು ಮತ್ತು ತಾಲೂಕಿನ ಅಧ್ಯಕ್ಷರು ಎಲ್ಲ ಸದಸ್ಯರು ಸೇರ್ಕೊಂಡು ಒಂದು 10-15 ಜನ ಬನ್ನಿ. ನಾನು ಕೂಡ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿಬಿಟ್ಟು ಒಂದು ಭವನ ಕೊಡುವಂಥ ವ್ಯವಸ್ಥೆ ಮಾಡೋಣ. ಆ ನಂತರ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ ಕಿಟ್ಗಳ ಜೊತೆಗೆ ನಿಮಗೆ ಸೇಫ್ಟಿ ಕಿಟ್ ಏನಂತ ಹೇಳಿದ್ರೆ ನೀವು ಬಿಲ್ಡಿಂಗ್ ಕೆಲಸ ಮಾಡೋ ಹೊತ್ತಿಗೆ ಸೇಫ್ಟಿಯಾಗಿ ಇರಬೇಕು. ಒಂದು ಅಕಸ್ಮಾತ್ ಬ್ಯಾಲಿಂದ ಬಿದ್ದುಬಿಟ್ರೆ ಏನಾರು ಒಂದು ಅನಾಥ ಆದ್ರೆ ತಲೆಗೆ ಮತ್ತೊಂದು ಸೇಫ್ಟಿ ಇರಬೇಕು ಅಂತ ಸೇಫ್ಟಿ ಕಿಟ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಾವೇನು ಕೇಳ್ಕೊಂಡೇವೆ ಅಂದರೆ ನಮ್ಮ ಕಿಟ್ಟಿನ ಜೊತೆಗೆ ಕಾರ್ಮಿಕರಿಗೆ ನಮಗೆ ಎಲ್ಲರ ಮನೆ ನಾವು ಕಟ್ಕೊಳ್ತೇವೆ. ಆದ್ರೆ ನಮ್ಮ ಮನೆ ಕಟ್ಕೋಬೇಕು ಅಂದಾಗ ನಮಗೆ ಯಾರು ಕೂಡ ಸಹಾಯಧನ ಕೊಡೋರಿರಲ್ಲ. ಹಾಗೆ ಸರ್ಕಾರದವ್ರು ಒಂದು ಸ್ವಲ್ಪ ಸಹಾಯಧನ ಕೊಡಬೇಕು ಮನೆ ಕಟ್ಟೋ ಹೊತ್ತಿಗೆ. ಇಲ್ಲ ಒಂದು 3 ಲಕ್ಷ 2 ಲಕ್ಷ ಸಹಾಯಧನ ಕೊಟ್ಟರೆ ನಾವು ಮನೆ ಕಟ್ಟೋ ಹೊತ್ತಿಗೆ ನಮಗೂ ಒಂದು ಸ್ವಲ್ಪ ಹೆಲ್ಪ್ ಆಕೈತೆ ಅಂದ್ವಿ. ಅದರ ಸಚಿವರು ಕೂಡ ನಾವು ಸಂತೋಷ್ ಲಾಡ್ ಅಂತ ಮಾತಾಡಿ ನಿಮಗೆ ಕ್ಯಾಬಿನೆಟ್ ಚರ್ಚೆ ಮಾಡಿಬಿಟ್ಟು ನಿಮಗೆ ಮಾಡಿಸ್ಕೊಡೋಣ ಅಂತ ಒಂದು ಭರವಸೆ ಕೊಟ್ಟಾರೆ. ನಾವು ಕಾರ್ಮಿಕರು ಪರವಾಗಿ ತಾಲೂಕಿನ ಒಂದು 12,000 ಕಾರ್ಮಿಕರಿದ್ದಾವೆ. 12,000 ಕಾರ್ಮಿಕರ ಪರವಾಗಿ ನಾವು ಸಚಿವರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಈ ಕಾರ್ಯಕ್ರಮದಲ್ಲಿ ವಿಕಲಚೇತನರಿಗಾಗಿ ಬೈಕ್ ವಿತರಣೆಯನ್ನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಕಟ್ಟಡ ಕಾರ್ಮಿಕ ಇಲಾಖೆಯ ಎಲ್ಲ ಅಧಿಕಾರಿಗಳು ಮತ್ತು ಕಟ್ಟಡ ಕಾರ್ಮಿಕರ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಒಟ್ಟಾರೆ ಮನೆ ನಿರ್ಮಿಸುವಂತಹ ಕಟ್ಟಡ ಕಾರ್ಮಿಕರಿಗೆ ಸರ್ಕಾರದಿಂದ ಎಲ್ಲ ಸವಲತ್ತುಗಳು ಸಿಗಲಿ ಎಂಬುದೇ ನಮ್ಮ ನ್ಯೂಸ್ 12 ವಾಹಿನಿಯ ಕಳಕಳಿಯಾಗಿದೆ. ವಿಜಯ್ ಗೌಳಿ, ನ್ಯೂಸ್ 12 ಕನ್ನಡ, ಸೊರಬ.